ಅಂಥವರೊಳಗೆ ವೇದವ್ಯಾಸರು ಕೂಡ ಒಬ್ಬ ಶ್ರೇಷ್ಠ ಜ್ಞಾನಿಗಳಾಗಿದ್ದರು. ವೇದಗಳನ್ನು ವಿಂಗಡಣೆ ಮಾಡಿ ವೇದಂ ವಿವ್ಯಾಸ ಆಸತೆ ಇತಿ ವೇದವ್ಯಾಸ, ವೇದಗಳನ್ನು ವಿಭಜನೆ ಮಾಡಿರೋಣದರಿಂದಲೇ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. 18 ಪುರಾಣಗಳನ್ನು, ಮಹಾಭಾರತವನ್ನು, ಹಲವಾರು ಉದ್ಗ್ರಂಥಗಳನ್ನು ವೇದವ್ಯಾಸರು ರಚಿಸಿ ಅವರದೇ ಆದ ವಿಶೇಷವಾಗಿರುವಂಥ ಛಾಪನ್ನು ಈ ದೇಶದ ಸಾಹಿತ್ಯದ ಮೇಲೆ ಬೀರಿದವರಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಆಷಾಢ ಮಾಸದ ಈ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಕರ್ಕೊಂಡು ಬರ್ತಾರೆ. ಭಾರತದ ಬೇರೆ ಬೇರೆ ಎಲ್ಲ ಸಮುದಾಯದವರಿಗೆ ಇದು ವ್ಯಾಸ ಪೂರ್ಣಿಮೆ ಅಂತ ಕರೆಸಿಕೊಂಡ್ರೆ, ವೀರಶೈವರಿಗೆ ಮಾತ್ರ ಇದು ಶ್ರೀಪತಿ ಪಂಡಿತಾರಾಧ್ಯ ಪೂರ್ಣಿಮೆ ಅಂತ ನಾವು ಭಾವಿಸಿಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ವೀರಶೈವರ ವೇದವ್ಯಾಸರ ಯಾರು ಅಂದರೆ ಶ್ರೀಪತಿ ಪಂಡಿತಾರಾಧ್ಯರು. ಶ್ರೀಪತಿ ಪಂಡಿತಾರಾಧ್ಯರು ವೀರಶೈವ ಪರವಾಗಿ ವೇದವ್ಯಾಸರು ಬರೆದಿರುವಂತಹ ಬ್ರಹ್ಮಸೂತ್ರಗಳಿಗೆ ಮೊದಲನೇ ಭಾಷ್ಯವನ್ನು ಬರೆದವರೇ ಅದು ಶ್ರೀಪತಿ ಪಂಡಿತಾರಾಧ್ಯರು. ಅವರ ಶಕ್ತಿ, ಅವರ ವಿದ್ವತ್ತು, ಅವರಲ್ಲಿರುವಂತಹ ಜ್ಞಾನ ಪ್ರಭೆ ಅದು ಅತ್ಯದ್ಭುತವಾಗಿರುವಂತಹದ್ದಾಗಿತ್ತು. ಅವರ ಅನಂತ ಲೀಲೆಗಳನ್ನು ನಾವು ಅವರ ಚರಿತ್ರೆಯ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸಾಯಂಕಾಲದ ಧರ್ಮ ಸಮಾರಂಭದಲ್ಲಿ ಆ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಲಿಕ್ಕೆ ಅವಕಾಶ ಇರ್ತದೆ. ನಾವು ಭಾವಿಸಿಕೊಳ್ಬೇಕಾಗಿರುವಂಥದ್ದಿಷ್ಟೇ, ವೇದವ್ಯಾಸರು ಯಾವ ರೀತಿ ಭಾರತೀಯ ಸಂಸ್ಕೃತಿಗೆ ವಿಶೇಷವಾದ ಸಾಹಿತ್ಯವನ್ನು ಕೊಡೋದರ ಮೂಲಕ ವ್ಯಾಸ ಪೂರ್ಣಿಮೆ ಅಂತ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೋ, ಅದೇ ರೀತಿ ವೀರಶೈವರಿಗೆ ಶ್ರೀಪತಿ ಪಂಡಿತಾರಾಧ್ಯರೇ ವ್ಯಾಸರಿಗೆ ಸಮಾನ ಅನ್ನುವಂಥದ್ದನ್ನು ನಾವು ಭಾವಿಸಿಕೊಂಡು ಆ ಗುರುಗಳನ್ನು ಇವತ್ತು ಜಯಂತಿಯ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಬಹುತೇಕ ಇಂಥ ಒಂದು ಪರಿಕಲ್ಪನೆಗೆ ನಾಂದಿ ಹಾಡಿದವರು ಯಾರು ಅಂದರೆ ನಮ್ಮ ಪ್ರಶಾಂತ್ ರಿಪ್ಪನ್ಪೇಟೆಯವರು. ಪ್ರತಿ ವರ್ಷ ಹೆಂಗೂ ಬೆಂಗಳೂರು ನಗರದಲ್ಲಿಯೇ ಜಗದ್ಗುರುಗಳ ಬಿಡಾರ ಇರೋಣದರಿಂದ ಈ ದಿವಸನೇ ವ್ಯಾಸ ಪೂರ್ಣಿಮೆ ಎಲ್ಲರಿಗಾದ್ರೆ ಅದು ಶ್ರೀಪತಿ ಪಂಡಿತಾರಾಧ್ಯರ ಪೂರ್ಣಿಮೆ, ಅವರ ಜಯಂತಿಯನ್ನು ಇವತ್ತು ಮಾಡಬೇಕು ಅನ್ನುವಂತಹ ಒಂದು ಸತ್ಪರಂಪರೆ ಬೆಂಗಳೂರು ನಗರದಲ್ಲಿ ನಡೆದುಕೊಂಡು ಬಂದಿದೆ. ಅಂತಹ ವ್ಯಾಸ ಪೂರ್ಣಿಮೆಯ, ಗುರು ಪೂರ್ಣಿಮೆಯ, ಶ್ರೀಪತಿ ಪಂಡಿತಾರಾಧ್ಯ ಪೂರ್ಣಿಮೆಯ ಸನ್ಮಂಗಲ ಆಶೀರ್ವಾದವನ್ನು, ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ, ಇವತ್ತಿನ ಈ ವೇದಿಕೆಯಲ್ಲಿ ಇಬ್ಬರೂ ಮರಿದೆಯವರು ಅತ್ಯುತ್ತಮವಾಗಿ ಮಾತನಾಡೋದರ ಮೂಲಕ ತಮ್ಮ ಪ್ರತಿಭೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟವರಾಗಿದ್ದಾರೆ. ಬೆಂಗಳೂರಿನ ವೇದ ವಿಜ್ಞಾನ ಗುರುಕುಲದಲ್ಲಿ ಅವರು ಅಧ್ಯಯನವನ್ನು ಮಾಡ್ತಾ ಇರೋಣದರಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಶ್ರದ್ಧೆಯಿಂದ, ಸಮರ್ಪಣೆಯಿಂದ ಅಧ್ಯಯನ